ಯತ್ನಾಳವರೇ, ನೀವು ಏನಾದರೂ ಈ ಒಂದು ಚೌರಿಕೆ ಜನಾಂಗಕ್ಕೆ ಒಂದು ನಿಷೇಧಿತ ಪದ, ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವನ್ನು ಬೈದು ನಮಗೆ ನಿಂದನೆ ಮಾಡಿದಿರಿ, ಜಾತಿ ನಿಂದನೆ ಮಾಡಿರಿ. 30ನೇ ತಾರೀಕು ಬಾಗಲಕೋಟೆಯಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಹರಕು ನಾಲಿಗೆ ಯತ್ನಾಳವರು, ಬಚ್ಚಲಬಾಯಿಯ ಯತ್ನಾಳವರು ಒಂದು ಹೈದರಾಬಾದ್ನ ಅಸದುದ್ದೀನ್ ಓವೈಸಿಗೆ ಬೈಯುವ ಬರದಲ್ಲಿ ನಿಜಾಮ ಹಜಾಮ ಅಂತಕ್ಕಂಥ ಪದ ಈ ನಮ್ಮ ಚೌರಿಕ ಜನಾಂಗದ ಒಂದು ಅವಾಚ್ಯ ಪದ ಮತ್ತು ಉರ್ದು ಪದ ಮತ್ತು ಒಂದು ಸರ್ಕಾರ ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಯತ್ನಾಳವರೇ, ಕಾಲ ಬಂದಿದೆ ಅಂತ ಇವತ್ತಿನ ದಿವಸ ಗಂಟಾ ಘೋಷಣೆಗೆ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದೆಲ್ಲ ಚೌರದಲ್ಲಿ ಅಂಗಡಿಯ ಏನು ಮಾಡಿ ಕೂದಲುಗಳಿತ್ತಲ್ಲ, ಇಡೀ ರಾಜ್ಯ ಅಂತ ಕೂದಲುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ, ಬಿಜಾಪುರ ಮನೆಯಲ್ಲಿ ಎಸೆದು ಉಗ್ರವಾದ ಹೋರಾಟ ಮಾಡಲು ನಮ್ಮ ಸಮಾಜ, ಚೌರಿಕೆ ಸಮಾಜ ಒಂದಾಗಿದೆ. This video is sponsored by Mahalakshmi Jewelers, Mano Multi Speciality Hospital, KVN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital. ನಾವು ಕಲಬುರಗಿಯಲ್ಲಿ ಪತ್ರಿಕೆಗೋಷ್ಠಿ ಕರೆದ ನಿಮಿತ್ತ ಏನಂದ್ರೆ 30ನೇ ತಾರೀಕು ಬಾಗಲಕೋಟೆಯಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಹರಕು ನಾಲಿಗೆ ಯತ್ನಾಳವರು, ಬಚ್ಚಲಬಾಯಿಯ ಯತ್ನಾಳವರು ಒಂದು ಹೈದರಾಬಾದ್ನ ಅಸದುದ್ದೀನ್ ಓವೈಸಿಗೆ ಬೈಯುವ ಬರದಲ್ಲಿ ನಿಜಾಮ ಹಜಾಮ ಅಂತಕ್ಕಂಥ ಪದ ಈ ನಮ್ಮ ಚೌರಿಕ ಜನಾಂಗದ ಒಂದು ಅವಾಚ್ಯ ಪದ ಮತ್ತು ಉರ್ದು ಪದ ಮತ್ತು ಒಂದು ಸರ್ಕಾರ ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಇವತ್ತಿನ ದಿವಸ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯತ್ನಾಳವರೇ, ನೀವು ಏನಾದರೂ ಈ ಒಂದು ಚೌರಿಕೆ ಜನಾಂಗಕ್ಕೆ ಒಂದು ನಿಷೇಧಿತ ಪದ, ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವನ್ನು ಬೈದು ನಮಗೆ ನಿಂದನೆ ಮಾಡಿದಿರಿ, ಜಾತಿ ನಿಂದನೆ ಮಾಡಿರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಹಡಪ ಸಮಾಜದ ಜಿಲ್ಲಾಧ್ಯಕ್ಷನಾಗಿ, ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗೆ ಹೇಳಲಿಕ್ಕೆ ಬರ್ತೀನಿ. ನೀನು ಒಂದು ಸಮಾಜಕ್ಕೆ ನೋವು ಉಂಟು ಮಾಡಿದೆ. ಕರ್ನಾಟಕದಲ್ಲಿ ಹಡಪ ಚೌರಿಕ ಸಮಾಜದವರು 18ರಿಂದ 20 ಲಕ್ಷ ಜನಸಂಖ್ಯೆ ಇದ್ದೀವಿ. ಎಲ್ಲರಿಗೂ ಕೂಡ ಬಹಳ ನೋವು ಉಂಟಾಗಿದೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಜನ ನೋವಿನಲ್ಲಿದ್ದಾರೆ ಮತ್ತು ಅದನ್ನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ. ಯತ್ನಾಳವರೇ, ಇವತ್ತೊಂದು ದಿವಸ ನಿಮಗೆ ಯತ್ನಾಳವ್ರೆ ಅನ್ಬಾರ್ದು, ಹರಕು ನಾಲಿ ಯತ್ನಾಳವರೇ, ಬಚ್ಚಲು ಮೋರಿಯ ಯತ್ನಾಳವರೇ ಅನ್ಲಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಿಮ್ಮದು ಏನೂ ಕೆಲಸ ಇಲ್ಲದಂಗೆ ಕಾಣ್ತದೆ. ಮಾತಾಡ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಬೈಯೋದೇ ನಿಮ್ಮ ಕೆಲಸವಾಗಿದೆ. ನಿಮ್ಮದು ಏನು ಕೆಲಸಪ್ಪ ಅಂತಂದರೆ, ಇವತ್ತಿನ ದಿವಸ ನೀವು ಏನಾದರೂ ಇವತ್ತಿನ ದಿವಸ ನೀವು ಹೋರಾಟ ಮಾಡಿದರೆ ವಕ್ಫ್ ಬೋರ್ಡ್ ವಿರುದ್ಧ ಅಲ್ಲದು, ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ವಿರುದ್ಧ ನೆಪ ಮಾತ್ರಕ್ಕೆ ವಕ್ಫ್ ಬೋರ್ಡ್ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಇವರು ಎಲ್ಲರೂ ಬೈದು ಇವತ್ತಿನ ದಿವಸ ಬೈದಿರಿ, ಓಕೆ. ಆದರೆ ನಮ್ಮ ಜಾತಿ ನಿಂದನೆ ಮಾಡಿದ್ರೆ ಓಕೆ. ಆದರೆ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಅವಲ್ಲದೆ ಇವತ್ತಿನ ದಿವಸ ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳವರೇ ಒಂದು ಸಮಾಜಕ್ಕೆ ಮೇಲ್ಕಟ್ಟಿ, ಒಬ್ಬ ವ್ಯಕ್ತಿಗೆ ಮೇಲ್ಕಟ್ಟಿ ಜಾತಿಗಳ ಜಗಳ ಹಚ್ಚುವ ಮತ್ತು ಶಾಂತಿ ಕಳೆದುವ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಹೇಳಿಕೆಯಿಂದ ಇವತ್ತು ಕೆಲವು ದಿನಗಳ ಹಿಂದೆ ನಡೆದಂತಹ 3 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆ ನೀಡಿ ಅವು 3 ಮತಕ್ಷೇತ್ರಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಸೋಲಲು ಕಾರಣವಾಗಿದೆ. ಅದಕ್ಕೋಸ್ಕರ ನೀವು ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಯತ್ನಾಳವರೇ, ರಾಜಕೀಯವಾಗಿ ನಿಮ್ಮ ವಿನಾಶಕಾಲ ಬಂದಿದೆ ಅಂತ ಇವತ್ತಿನ ದಿವಸ ಗಂಟಾ ಘೋಷಣೆಗೆ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಜನರು ನಿಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ನಿಮಗೆ ಅಹಂಕಾರ ಬಂದಿದೆ, ನಿಮಗೆ ದುರಹಂಕಾರ ಬಂದಿದೆ. ಆ ಬಸವಣ್ಣನವರ ಒಂದು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತಿನ ದಿವಸ ನೀವು ಇಂಥ ಮಾತಾಡ್ತಿರಲ್ಲ, ನೀವು ಎಂಥ ಕನಿಷ್ಠ ಒಂದು ಬಲವನ್ನು ಬೆಳೆಸಿದಿರಿ. ಬಸವಣ್ಣನವರಿಗೆ ಒಂದು ಏನಪ್ಪ ಅಂತಂದರೆ, ನೀವು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದೀರಿ ಅಂತಂದಿರಿ. ಅದನ್ನು ಎಲ್ಲ ಕರ್ನಾಟಕದ ಮಠಾಧೀಶರು ಮತ್ತು ಶರಣ ಭಕ್ತರು, ಶರಣರು, ಶರಣ ಪ್ರಮುಖರು ಕೂಡ ನಿಮಗೆ ಕ್ಷಮಿಸಲ್ಲ ಭಾಳ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಬರ್ತಕ್ಕಂಥದ್ರಲ್ಲಿ ಆ ಶರಣರ ಒಂದು ಪಾಪ ನಿಮಗೆ ತಟ್ಟುತ್ತದೆ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ದಿವಸ ಬಸವಣ್ಣರು ಒಂದು ಕಡೆ ಹೇಳಿದರೆ, ತನಗಾದ ಕೋಪ ತನ್ನ ಹಿರಿದನ್ನು ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆ ಸುಡದಲ್ಲೇ ನೆರಮನೆ ಸುಡದಲ್ಲೇ ನಮ್ಮ ಕೂಡಲ ಸಂಗಮ ದೇವ ಅಂತ ಇವತ್ತಿನ ದಿವಸ ಯತ್ನಾಳವರಿಗೆ ತನ್ನ ಕೋಪ, ತನ್ನ ಸಿಟ್ಟು, ತನ್ನ ಅಹಂಕಾರ, ದುರಹಂಕಾರ, ನನಗಿಂತ ದೊಡ್ಡ ಯಾರಿದ್ದೀನಿ ಅಂತ ಗಳಿಸಿದ ಹೇಳತ್ತಿಲ್ಲ. ನಿನ್ನ ದುರಹಂಕಾರನೇ ಒಂದು ದಿವಸ ನಿನ್ನ ಮನೆ ಹೆಂಗೆ ಸುಡ್ತಲ್ಲ, ನಿನಗೆ ನೀನೇ ಸುಟ್ಟುವುದು, ರಾಜಕೀಯವಾಗಿ ಸುಟ್ಟು ಹೋಲತ್ತಿ ಬರ್ತಕ್ಕಂಥ ದಿನದಲ್ಲಿ ಇವತ್ತಿನ ದಿವಸ ನೀವು ಮಾತೆತ್ತಲೇ ಮುಂಜಾನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಬೈತಾ ಇದ್ದೀರಿ. ನೀವು ಒಳ ಒಪ್ಪಂದ ರಾಜಕೀಯದಲ್ಲಿ ಇದು ಶುದ್ಧ ಸುಳ್ಳು. ನೀವು ಕರ್ನಾಟಕ ಜನತೆಗೆ ಗೊತ್ತದ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ನೀವು MB ಪಾಟೀಲ್ ಜೊತೆಲಿ ಎಷ್ಟು ಒಳ ಒಪ್ಪಂದ ಮಾಡಿ ಗೆದಿತಾ ಬರ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ ಅಂತ. ಬಂಧುಗಳು, ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇವರು ಒಳ ಒಪ್ಪಂದ MB ಪಾಟೀಲ್ ಇವ್ರದ್ದು ಗಂಟಾಘೋಷ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಪ್ಪ ಬಿಜಾಪುರದಲ್ಲಿ. ನೀನು ಎಷ್ಟು ಸಾವಿರ ಲೀಡ್ ಕೊಟ್ಟಿದ್ದೀನಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಕೊಟ್ಟು ಒಳ ಒಪ್ಪಂದ ರಾಜಕೀಯ ಮಾಡ್ತಾ ಇದ್ದಿದ್ದು
ಬಚ್ಚಲು ಬಾಯಿಯ ಮತ್ತು ಹರಕುನಾಲಿ ಯತ್ನಾಳವರೇ ಇವತ್ತು ಮಾತತ್ರ ಜಾತಿ ಅತಿಥಿ ಇವತ್ತು ಹಜಾಮ ಪದ ಬಳಸಿದಲ್ಲ, ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದೆಲ್ಲ ಚೌರದಲ್ಲಿ ಅಂಗಡಿಯ ಏನು ಮಾಡಿ ಕೂದಲುಗಳಿತ್ತಲ್ಲ, ಇಡೀ ರಾಜ್ಯ ಅಂತ ಕೂದಲುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಬಿಜಾಪುರ ಮನೆಯಲ್ಲಿ ಎಸೆದು ಉಗ್ರವಾದ ಹೋರಾಟ ಮಾಡಲು ನಮ್ಮ ಸಮಾಜ, ಚೌರಿಕೆ ಸಮಾಜ ಒಂದಾಗಿದೆ. ಮತ್ತು ನಾನು ಹೇಳ್ತೀನಿ, ಈ ಒಂದು ಯತ್ನಾಳವರನ್ನು ಕೂಡಲೇ ದೆಹಲಿಯ ವರಿಷ್ಠರು, ನೇತಾರರು, ನಮ್ಮ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು, BL ಸಂತೋಷ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಗ್ರವಾಲ್ ಸಾಹೇಬರು ನಮ್ಮ ಕರ್ನಾಟಕದ ಉಸ್ತುವಾರಿಯವರು ಕೂಡಲೇ ಇವತ್ತು ನಮ್ಮೆಲ್ಲರ, ನನ್ನ ಪರವಾಗಿಲ್ಲ, ನಮ್ಮ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ, ಸಮಸ್ತ ಕಾರ್ಯಕರ್ತರ ಪರವಾಗಿ ಇವತ್ತು ದೆಹಲಿಯ ಮುಖಂಡರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕೂಡಲೇ ಈ ಹರಕುನಾಲಿಗೆ ಯತ್ನಾಳವರು, ಬಚ್ಚಲು ಬಾಯಿ ಯತ್ನಾಳವರನ್ನು ಕೂಡಲೇ ಪಚ್ಚನಿಂದ ಘಂಟಾಘೋಷವಾಗಿ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಪಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ನಾವೆಲ್ಲರೂ ಶ್ರಮಿಸ್ತೀವಿ. ಮತ್ತು ಇಂಥ ಉಚ್ಚಾಟನೆ ಮಾಡೇ ಇದ್ದರೆ ನಮ್ಮ ಪಕ್ಷಕ್ಕೆ ಭಾಳ ತೊಂದರೆ ಮುಂದೆ ಬರ್ತಕ್ಕಂಥ ಹಿನ್ನಡೆ ಆಗ್ತದೆ ಅಂತ ಇವತ್ತು ದೆಹಲಿಯ ವರಿಷ್ಠರಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೂಡಲೇ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬೇಕಾಗಿ ನಾನು ಹಿರಣ್ಯ ಹಡಪ ಸಣ್ಣೂರ್. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions. Big Neuropsychiatry Hospital.